ಗದಗ ಕೃಷಿಗೆ ನೀರಾವರಿ ಕುಡಿಯುವ ನೀರು ಬೇಕೇ ಬೇಕು. ಗದಗಕ್ಕೆ ಮೂಲ ಸೌಕರ್ಯ ಹಾಗೂ ಕೈಗಾರಿಕೆಗಳು ಬೇಕು. ಅಶ್ವವೇಗ ನ್ಯೂಸ್ಗೆ ಅನಿಲ್ ಮೆಣಸಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗದಗದಲ್ಲಿ ಅಭಿಯಾನ ನಡೀತಾ ಇದೆ ರೈತರಿಂದ. ಗದಗ ಜಿಲ್ಲೆಗೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ಕೃಷಿಗೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ. ಇನ್ನು ಗದಗ ಜಿಲ್ಲೆಗೆ ನೀರಾವರಿ ವ್ಯವಸ್ಥೆ, ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಬೇಕೇ ಬೇಕು ಅಂತ ಅಶ್ವವೇಗ ನ್ಯೂಸ್ಗೆ ಅನಿಲ್ ಮೆಣಸಿನಕಾಯಿ ಹೇಳಿಕೆ. ನೀರು, ಉದ್ಯೋಗ, ಮೂಲ ಸೌಕರ್ಯಕ್ಕಾಗಿ ರಕ್ತ ಸಹಿ, ಹನಿ ಹನಿ ರಕ್ತ ಕೊಟ್ಟು ಹಕ್ಕೊತ್ತಾಯ ಪತ್ರಕ್ಕೆ ಜನರ ಸಹಿ. ಜಂಜಿ ಚಳವಳಿಗೆ ಗದಗ ತಾಲೂಕಿನ ರೈತರು ಜನ ಸಾಥನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಜಾಗೃತ ಆಗಲು ಸುಮಾರು 20,000 ಜನ ಸಹಿಯನ್ನ ಹಾಕಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಮನವಿ, ರಾಜ್ಯ ಸರ್ಕಾರಕ್ಕೂ ಆಗ್ರಹ. ಅಶ್ವವೇಗ ನ್ಯೂಸ್ಗೆ ಅನಿಲ್ ಪಿ ಮೆಣಸಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ರಾಜ್ಯದ 224 ಕ್ಷೇತ್ರಗಳಲ್ಲಿ ಗದಗ ತಾಲೂಕಿನ ಸ್ಥಿತಿ ಬೇರೆನೇ ಇದೆ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಪ್ರಭಾವಿ ಆಗಿದ್ರೂ ಕೂಡ ಸಮಸ್ಯೆ ಇದೆ. 24x7 ಕುಡಿಯುವ ನೀರು ಅಂತ ಸಿದ್ದು ಚಾಲನೆ ನೀಡಿದ್ರು, ಬಟ್ ಇಲ್ಲಿ ಇಲ್ಲ. ಆದರೆ ತಿಂಗಳಿಗೊಮ್ಮೆಯೂ ಕೂಡ ಒಂದಿಡೀ ದಿನ ನೀರು ಇಲ್ಲಿ ಸಿಗ್ತಿಲ್ಲ. ಮೂಲ ಸೌಕರ್ಯ ಒದಗಿಸಲು ಎಚ್.ಕೆ. ಪಾಟೀಲ್ ಫೇಲ್ ಆಗಿದ್ದಾರೆ. ಎಚ್.ಕೆ. ಪಾಟೀಲ್ ವಿರುದ್ಧ ಅನಿಲ್ ಮೆಣಸಿನಕಾಯಿ ಗರಂ ಆಗಿದ್ದಾರೆ. ನೀವು ನಮ್ಮ ಜೊತೆಗಿರ್ಬೇಕು. ಇವತ್ತು ಸುಮ್ಮನೆ ನಾವು ಪತ್ರ ಬರೆದ್ವಿ, ಇಲ್ಲ ಮನವಿ ಕೊಟ್ವಿ, ಇಲ್ಲ DC ಮುಂದೆ ಹೋಗಿ ಕೂತ್ಕೊಂಡು ಸಾಂಕೇತಿಕ ಧರಣಿ ಮಾಡಿದ್ವಿ, ಉಪವಾಸ ಯಾವು ಕೂಡ ಸರ್ಕಾರ ಕಣ್ಣು ಕಿವಿ ಎರಡು ನೋಡೋದು ಇಲ್ಲ, ಕೇಳೋದು ಇಲ್ಲ. ಅದಕ್ಕೆ ವಿಶೇಷವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಇವತ್ತು ನಮ್ಮ ರಕ್ತದ ಒಂದು ಹನಿ ನಮಗೆ ನೀರಿಗೆ ನಮ್ಮ ಹನಿ ರಕ್ತ ಕೊಡೋಕೆ ನಾವು ರೆಡಿ ಇದ್ದೀವಿ. ನಮ್ಮ ಬೆವರು ಇಲ್ಲೇ ಉಪಯೋಗ ಆಗಬೇಕು, ನಮ್ಮ ಊರಲ್ಲೇ ನಾವು ದುಡಿಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಆ ಬೆವರು ಇಲ್ಲೇ ಇದು ಆಗಬೇಕು ಅಂತೇಳಿ ಒಂದು ಹನಿ ರಕ್ತ ಕೊಟ್ಟಿದ್ದಾರೆ. ರೈತರಿಗಾಗಿ ರಕ್ತ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರ ಜಾಗೃತ ಆಗಬೇಕು. ಸರ್ಕಾರ ನಾವು ರಕ್ತದಿಂದ ಸುಮಾರು ಬರೀ 1,000, 2,000, 500 ಅಲ್ಲ, ಇವತ್ತು 10-12 ಸಾವಿರ ಇವತ್ತು ಕೊಟ್ಟಿದ್ದಾರೆ. 20,000ವರೆಗೂ ಅದನ್ನು ಮಾಡಿ ಸರ್ಕಾರಕ್ಕೆ ಇದನ್ನು ಬಿಸಿ ಮುಟ್ಟಿಸ್ತಕ್ಕಂಥದ್ದಾಗಿರ್ಬೋದು ತೀರ್ಮಾನ. ಇವತ್ತು ಅಂಥ ಸಾಫ್ಟ್ ಬೇಸ್ಡ್ ಇಂಡಸ್ಟ್ರಿ ಬರಬೇಕಂತಕ್ಕಂಥದ್ದು ಒಂದು ಭಾಗ. ಎರಡನೇದು ಕುಡಿ ನೀರಿಂದು. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಭಾಳಷ್ಟು ವಿಷನ್ ಇಟ್ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು. ಅದಕ್ಕೆ ಅವರಿಗೆ ಈ ರೀತಿ ಈ ರಾಜ್ಯದಲ್ಲಿ 30 ದಿವಸಕ್ಕೆ ಬರ್ತಕ್ಕ ಇಡೀ 224 ಕ್ಷೇತ್ರದಾಗ ತಾವು ಹುಡುಕಿದ್ರು ಗದಗ 1ನೇ ಸ್ಥಾನದಲ್ಲಿದೆ. ತಿಂಗಳಿಗೊಮ್ಮೆ ನೀರು ಎಲ್ಲಾದರೂ ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ಗದಗ ಅಂತಕ್ಕಂಥ ಅದು ಕೂಡ ಅವ್ರಿಗೆ ಗುರ್ತಾಗಬೇಕು. ಅದಕ್ಕೆ ಅವ್ರು ತಕ್ಷಣ ಪರಿಹಾರ ಕಂಡುಕೊಡ್ಬೇಕು. ಪ್ಲಸ್ಸು ರೈತರಿಗೆ ಬರಗಾಲ ಘೋಷಣೆ ಮಾಡಬೇಕು, ವಿಶೇಷವಾಗಿ ಘೋಷಣೆ ಮಾಡ್ಬೇಕು ಅಂಥೇಳಿ ಈ ಕಾರ್ಯಕ್ರಮಗಳನ್ನು ಹೊಸ ಜನ್ರೇಷನಿನ ಯುವಕರು ಮುಂದಾಗಿದ್ದಾರೆ. ಇವತ್ತು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಲವಾರು ಬಾರಿ ಅಧಿಕಾರವನ್ನು ಅಲಂಕರಿಸಿದ್ದಾರೆ. ಪ್ರಭಾವಿ ಸಚಿವರಂತ ತಾವೇನು ಹೇಳಿದ್ರಿ, ಪ್ರಭಾವಿ ಖಾತೆಗಳನ್ನು ಅವ್ರು ಹೊಂದಿದ್ರು. ಅವ್ರು ಅಷ್ಟು ಬಾರಿ ಜನ ಅವಕಾಶ ಕೊಟ್ಟು ಆಶೀರ್ವಾದ ಕೊಟ್ಟರು ಕೂಡ ಟಿಲ್ ಟುಡೇ ಮೇಜರ್ ಬೇಸಿಕ್ ಗದಗ ನೀರಿನ ಸಮಸ್ಯೆ ಯಾವತ್ತೂ ಕೂಡ ಬಗೆಹರಿಸಿಲ್ಲ. ಪ್ರತಿ ಇಲೆಕ್ಷನ್ನಾಗ ಮಾತ್ರ ಬಂದು ಭರವಸೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. 24/7 ಅಂತೇಳಿ ಒಂದು ಕಾರ್ಯಕ್ರಮವನ್ನು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದರು. ಟಿಲ್ ಟುಡೇ 7 ದಿವಸಕ್ಕಾದರೂ 24x7 ಬೇಡ, 7 ದಿವಸಕ್ಕಾದ್ರೂ ಒಮ್ಮೆ ನೀರು 1 ತಾಸು ಬಂದಿಲ್ಲ. ಅಲ್ಲಿ 30 ದಿವಸಕ್ಕೆ ಒಂದ್ಸಲ ಬರ್ತಾ ಇದೆ. ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಅದ್ರ ಜೊತೆಗೆ UGD ಫೆಸಿಲಿಟಿ ಇಲ್ಲ ನಮ್ಮಲ್ಲಿ. 187 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ನೂರು ಕೊಡೋದು ಬಿಟ್ಟಿದ್ದಾರೆ. ಹಲವಾರು ಬಾರಿ ಪ್ರತಿಭಟನೆ ಮಾಡಿ ಅವ್ರಿಗೆ ಮನವಿ ಕೊಟ್ಟರು ಕೂಡ ಅವ್ರಿಗೆ ಕಿಂಚತ್ತು ಗದಗಿನ ಮತದಾರರ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಗೌರವ ಇಲ್ಲ. ಗೌರವ ಇದ್ದಿದ್ರೆ ಅವ್ರಿಗಿಷ್ಟು ಯಾರು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದ ಮೇಲೆ ಪ್ರತಿಭಟನೆ ಮೂಲಕ ಆಗಲಿ ಮನವಿ ಕೊಡೋದು ಹೇಳಿಸ್ಕೊಳ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ.